ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿ ಎಸ್ ಎಸ್ ಟಾಕ್ಸ್ ಅಟ್ ಕನ್ನಡ ಚಾನಲ್ನ ದರ್ಶನ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಬಂದಿರೋದು ಧರ್ಮಸ್ಥಳ ಮಂಜುನಾಥನ ಮೂಲ ದೇವಸ್ಥಾನವಾದ ಮಂಗಳೂರು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥಗೆ. ಇದು ಬೆಂಗಳೂರಿಂದ ಸುಮಾರು 363 ಕಿಲೋಮೀಟರ್ ದೂರವಿದೆ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಎರಡು ಥರದ ಕತೆ ಬರುತ್ತೆ. ಒಂದು, ಪರಶುರಾಮರು ಎಲ್ಲ ಕ್ಷತ್ರಿಯ ಕುಲವಂಶಸ್ಥರನ್ನ ನಾಶ ಮಾಡ್ತೀನಿ ಅಂತ ಪಣ ತೊಟ್ಟು ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾವುದಕ್ಕೋಸ್ಕರ ನಾಶ ಮಾಡ್ತಾ ಇರ್ತಾರೆ ಅಂದರೆ, ತಮ್ಮ ತಂದೆ ಜಮದಗ್ನಿ ಸಾವಿಗೆ ಕ್ಷತ್ರಿಯರೇ ಕಾರಣರಾದರು ಅಂತ ನಾಶ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ ನಾಶ ಮಾಡ್ಕೊಂಡು ಬರಬೇಕಾದ್ರೆ ಪರಶುರಾಮರಿಗೆ ಕೋಪ ಕಮ್ಮಿ ಆಗಿರಲ್ವಂತೆ. ಇದನ್ನು ನೋಡಿದ ದೇವಾನುದೇವತೆಗಳು ಎಲ್ಲರೂ ಹೋಗಿ ಕಶ್ಯಪ ಋಷಿಗಳ ಹತ್ರ ಹೋಗಿ, ನೀವು ಹೇಗಾದರೂ ಮಾಡಿ ಪರಶುರಾಮರಿಂದ ಪ್ರಪಂಚನ ಕಾಪಾಡಬೇಕು ಅಂತ ಹೇಳಿ ಕಶ್ಯಪ ಋಷಿಗಳ ಹತ್ರ ಕೇಳ್ತಾರೆ. ಆಗ ಕಶ್ಯಪ ಋಷಿಗಳು ಬ್ರಾಹ್ಮಣನ ವೇಷದಲ್ಲಿ ಪರಶುರಾಮರ ಹತ್ರ ಹೋಗಿ ಇಡೀ ಪ್ರಪಂಚವನ್ನೇ ದಾನವಾಗಿ ಕೇಳ್ತಾರೆ. ಇದು ಒಂದು ಕತೆ. ಆದರೆ ಇನ್ನೊಂದು ಕತೆ, ಇದೇ ಪರಶುರಾಮರು ಎಲ್ಲ ಕ್ಷತ್ರಿಯ ಕುಲವಂಶಸ್ಥರನ್ನ ನಾಶ ಮಾಡ್ತೀನಿ ಅಂತ ಹೇಳಿ ಪ್ರಪಂಚದಾದ್ಯಂತ ಎಲ್ಲರನ್ನೂ ನಾಶ ಮಾಡ್ಕೊಂಡು ಬಂದಮೇಲೆ ಅವರಿಗೆ ತುಂಬ ಬೇಜಾರಾಗಿ ಸನ್ಯಾಸತ್ವ ತಗೊಂಡು ಸಹ್ಯಾದ್ರಿ ಪರ್ವತಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ. ಆಗ ಶಿವ ಪ್ರತ್ಯಕ್ಷ ಆಗ್ತಾರೆ. ಶಿವ ಪ್ರತ್ಯಕ್ಷ ಆದ ನಂತರ ಪರಶುರಾಮರು ಶಿವನಿಗೆ ಕೇಳ್ತಾರೆ, ನನಗೆ ಧ್ಯಾನ ಮಾಡೋಕ್ಕೆ ಮತ್ತು ಧರ್ಮ ಪ್ರಚಾರ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಯಾವುದಾದ್ರೂ ಜಾಗ, ಒಂದು ಸರಿಯಾದ ಜಾಗ ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ಅಂದರೆ ಈಗಿನ ಕದ್ರಿ ಮಂಜುನಾಥ ಆಗ ಸುವರ್ಣ ಕದಳಿ ವನ ಅಂತ ಹೆಸರಿತ್ತು. ಆಗ ಇದು ಸಮುದ್ರದ ಒಳಗಡೆ ಇತ್ತು. ಆಗ ಶಿವರು ಹೇಳ್ತಾರೆ, ನಾನು ಲಿಂಗದ ರೂಪದಲ್ಲಿ ಮಂಜುನಾಥ ಸ್ವಾಮಿಯಾಗಿ ಬರುತ್ತೇನೆ, ನೀವು ಅಲ್ಲಿಗೆ ಹೋಗಿ ಪೂಜೆ ಹಾಗೂ ಧರ್ಮ ಪ್ರಚಾರ ಮಾಡು ಅಂತ ಹೇಳ್ತಾರೆ. ಅದಾದ ನಂತರ ಶಿವ ಇನ್ನೊಂದು ಕೂಡ ಹೇಳ್ತಾರೆ, ಈ ಜಾಗ ಸಮುದ್ರದ ಒಳಗಡೆ ಇದೆ, ಸಮುದ್ರ ರಾಜನ ಹತ್ರ ಮಾತಾಡಿ ಇದನ್ನು ಬಿಡಿಸ್ಕೊ ಅಂತ ಹೇಳ್ತಾರೆ. ಆಗ ಪರಶುರಾಮರು ಈ ಜಾಗಕ್ಕೆ ಬರ್ತಾರೆ. ಆಗ ಸಮುದ್ರ ರಾಜ ಇದಕ್ಕೆ ಒಪ್ಪೋದಿಲ್ಲ. ಆಗ ಪರಶುರಾಮರು ಕೋಪಗೊಂಡು ತನ್ನ ಕೊಡಲಿನ ಎತ್ಕೊಂಡ ತಕ್ಷಣ ಅಂದರೆ ಪರಶುರಾಮರು ಕೊಡಲಿನ ಎತ್ಕೊಂಡ ತಕ್ಷಣ ಸಮುದ್ರ ರಾಜ ಭಯ ಬೀಳ್ತಾರೆ. ಆಗ ಪರಶುರಾಮರು ಹೇಳ್ತಾರೆ, ನನ್ನ ಕೊಡಲಿ ಎಷ್ಟು ದೂರದವರೆಗೂ ಬೀಳುತ್ತೋ ಅಷ್ಟೊಂದು ದೂರದವರೆಗೆ ಜಾಗವನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಸಮುದ್ರ ರಾಜನು ಅದನ್ನು ಒಪ್ಕೊಂಡು ಬಿಟ್ಕೊಡ್ತಾರೆ. ಅಲ್ಲಿ ಪರಶುರಾಮರು ಲಿಂಗಕ್ಕೆ ಪೂಜೆ ಮಾಡಿ ತಮ್ಮ ಧರ್ಮ ಪ್ರಚಾರವನ್ನು ಶುರು ಮಾಡ್ತಾರೆ. ಅಂದರೆ ಆಗ ವಿಶ್ವಕರ್ಮರನ್ನು ಕರೆಸಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಧರ್ಮ ಪ್ರಚಾರನ ಶುರು ಮಾಡ್ತಾರೆ. ಈ 7 ತೀರ್ಥಗಳು ಏನಿದೆಯಲ್ಲ, ಈ 7 ತೀರ್ಥಗಳು ಈಗ ನೀವು ನೋಡ್ತಾ ಇರೋ 7 ತೀರ್ಥಗಳು, ಇದು ಆಗ ಶಿವ ಲೋಕ ಕಲ್ಯಾಣಕ್ಕೋಸ್ಕರ 7 ಕೋಟಿ ಮಂತ್ರಗಳನ್ನು ಸಪ್ತ ತೀರ್ಥಗಳನ್ನಾಗಿ ಪರಿವರ್ತನೆ ಮಾಡಿರ್ತಾರೆ. ಇದೇ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ರಿಷಬ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ ಅವರು ಗರುಡ ಗಮನ ಋಷಭವನ ಸಿನಿಮಾವನ್ನು ಶೂಟಿಂಗ್ ಕೂಡ ಮಾಡಿರ್ತಾರೆ. ನಾವಿವಾಗ ಏನು ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಇಲ್ಲಿ, ಇದೇ ದೇವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಅವರು ಇದರೊಳಗಡೆ ಸ್ನಾನ ಮಾಡ್ತಾ ಇರ್ತಾರೆ. ರಾಜ್ಬಿ ಶೆಟ್ಟಿ ಅವರು ಹಿಂದೆಗಡೆ ಒಂದು ಮೆಟ್ಲುಗಳಿದೆ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇದು ಒಂದು ಇದಾದರೆ, ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿನ ಗುಹೆಗಳಲ್ಲಿ ಪಾಂಡವರು ಕೂಡ ವಾಸ ಮಾಡ್ತಾ ಇದ್ರು ಅನ್ನೋದು ಇನ್ನೊಂದು ಕತೆ. ಇಲ್ಲಿ ಆಗ ಅಂದರೆ ರಾಮ ಮತ್ತು ವಿಭೀಷಣ ಇರ್ತಾರಲ್ಲ, ಆಗ ಅಂದರೆ ವಿಭೀಷಣರು ರಾವಣ ಸತ್ತು ಹೋದ್ಮೇಲೆ ರಾವಣರ ಸಾವಿಗೆ ನಾನೇ ಕಾರಣ ಆದ ಅಂತ ಹೇಳಿಬಿಟ್ಟು ವಿಭೀಷಣರು ಕೂಡ ಬಂದು ಇಲ್ಲಿ ಸ್ನಾನ ಮಾಡಿ ಹೋಗಿದ್ದು ಇದೆ ಅಂತ ಜನರು ಹೇಳ್ತಾರೆ. ಇವಾಗ ಈ ತೀರ್ಥದಲ್ಲಿ ನಾವು ಕೂಡ ಸ್ನಾನ ಮಾಡಿದ್ವಿ. ಅಂದರೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ತಮ್ಮೆಲ್ಲ ಅಂದರೆ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತಲೂ ಹೇಳ್ತಾರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಗೋಮುಖ ತೀರ್ಥ ಅಂತ ಹೇಳಿ ಕರೀತಾರೆ. ಇದು ಕಾಶಿಯಿಂದ ನೇರವಾಗಿ ಬರುವಂಥ ಗಂಗೆ ಅಂತ ಇದನ್ನು ಹೇಳ್ತಾರೆ. ಈ ಗಂಗೆಯ ತೀರ್ಥ ತಲೆ ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಇದು ಆಮೇಲೆ ಇಲ್ಲಿಂದ ಈ ತೀರ್ಥನ ತಗೊಂಡೋಗಿ ಮೇಲೆಗಡೆ, ಅಂದರೆ ಇಲ್ಲೇ ಪಕ್ಕದಲ್ಲಿ ಮೇಲ್ಗಡೆ ಇರೋ ಚಂದ್ರಮೌಳೇಶ್ವರ ಲಿಂಗ ಅಂತಲೂ ಕೂಡ ಇದೆ. ಈಗ ನಾವೇನು ಹೋಗ್ತಾ ಇದ್ದೀವಲ್ಲ ಈ ದೇವಸ್ಥಾನ, ಅಂದರೆ ಇಲ್ಲಿಂದ ಈ ತೀರ್ಥದಿಂದ ಮೇಲೆ ಬಂದು, ಅಂದರೆ ಆ ಗೋಮುಖ ತೀರ್ಥನ ತಗೊಂಡು ನಾವಿಲ್ಲಿ ಮೇಲೆ ಹೋಗಿ ಇಲ್ಲಿ ಒಂದು ಲಿಂಗ ಕೂಡ ಇದೆ, ಅಂದರೆ ಇದು ಚಂದ್ರಮೌಳೇಶ್ವರ ಲಿಂಗ ಅಂತ ಕರೀತಾರೆ. ಈ ಚಂದ್ರಮೌಳೇಶ್ವರ ಲಿಂಗದ ಮೇಲೆ ಅಭಿಷೇಕನ ಕೂಡ ಮಾಡ್ತಾರೆ. ಈ ಚಂದ್ರಮೌಳೇಶ್ವರ ಲಿಂಗದ ಮೇಲೆ ಅಭಿಷೇಕ ಮಾಡಿದ್ರೆ
ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಸೊ ಇಲ್ಲಿನ ನಂಬಿಕೆ ಕೂಡ ಹೌದು ಅದು. ಸೊ ನಾವು ಕೂಡ ಅದಕ್ಕೆ ಇಲ್ಲಿನ ತೀರ್ಥ ತಗೊಂಡೋಗಿ ನಾವು ದೇವರಿಗೆ ಇಲ್ಲಿನ ಲಿಂಗಕ್ಕೆ ತೀರ್ಥನ ಅಂದರೆ ಆ ತೀರ್ಥನ ಗಂಗೆ ತೀರ್ಥನ ನಾವು ಕೂಡ ಅಭಿಷೇಕ ಮಾಡಿದ್ವಿ. ಸೊ ಒಳ್ಳೆಯದು ಕೂಡ ಇದು ಅಂತ ಹೇಳ್ತಾರೆ. ಸೊ ಇನ್ನು ಈ ದೇವಸ್ಥಾನದ ಬಗ್ಗೆ ಹಲವಾರು ಕಥೆಗಳಿದೆ. ಈ ವಿಡಿಯೋದಲ್ಲಿ ಇದನ್ನು ತುಂಬ ಚಿಕ್ಕದಾಗಿ ಹೇಳಿದ್ದೀನಿ. ಸೊ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಇದ್ರ ಬಗ್ಗೆ ತುಂಬ ಕಥೆಗಳಿದೆ. ಸೊ ಇಲ್ಲಿ ಸಾಕ್ಷಾತ್ ಶಿವ ಪಾರ್ವತಿನೇ ಬಂದು ನೆಲೆಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಯಾರೆಲ್ಲ ಈ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದಿಲ್ಲ, ಒಮ್ಮೆ ಬಂದು ನೋಡಿ, ನಿಮ್ಮ ಮನಸ್ಸಿಗೆ ಏನೋ ಒಂದು ಆನಂದ ಸಿಗುತ್ತೆ. ಸೊ ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಇಷ್ಟನ್ನೇ ನೋಡಿ ಇಲ್ಲಿಂದ ನಾವು ತಣ್ಣೀರು ಬಾವಿ ಬೀಚ್ಗೆ ಹೋಗಿ ಇಲ್ಲಿ ಕೂಡ ಸ್ವಲ್ಪ ಸಮಯನ ನಾವು ಕಳೆದ್ವಿ. ಸೊ ನಮಗೆ ಸಮಯ ಕಮ್ಮಿ ಇರೋದ್ರಿಂದ, ಅಂದರೆ ನಾವು ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಇವತ್ತೇ ಅನ್ನೋ ಕಾರಣದಿಂದ, ಸೊ ನಾವು ಇಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಸಮಯನ ಕಳೆದು ನಾವು ಬೆಂಗಳೂರು ಕಡೆ ನಮ್ಮ ಪಯಣನ ಮುಂದುವರಿಸಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಬಾಯ್ ಬಾಯ್. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.